ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇದು ಹಳೆ ವಿಡಿಯೋ ಅಂದರೆ ನಮ್ಮ ಮನೆ ಗೃಹ ಪ್ರವೇಶ ಆಗಿ ನೆಕ್ಸ್ಟ್ ವೀಕು ಅಂದರೆ 28ನೇ ತಾರೀಕು, ಅದು ಭಾನುವಾರನೇ ಮನೆಯಲ್ಲಿ ಊರಲ್ಲಿ ಬಸವಣ್ಣನ ಪೂಜೆ ಇಟ್ಕೊಂಡಿದ್ರು. ಅದು ಅಭಿಷೇಕ ಇತ್ತು, ಅದಕ್ಕೆ ಅಂತ ಎಲ್ಲರೂ ಹೋಗಿದ್ವಿ. ಅಂದರೆ ನಮ್ಮ ಮನೆಯವರ ಅಜ್ಜಿಯ ತವ್ರ ಊರಲ್ಲಿ ದೇವಸ್ಥಾನ ಇದೆ, ಅಲ್ಲಿ ಪೂಜೆ ಇತ್ತು. ಅದಕ್ಕೆ ಅಲ್ಲಿ ಪೂಜೆಗೆ ಅಂತ ಹೋಗಿದ್ವಿ. ಧೃತಿ ಬಂದಿರಲಿಲ್ಲ, ಅವಳು ಯಾವುದೋ ಎಕ್ಸಾಮ್ ಇದೆ ಅಂತ ಮನೆಯಲ್ಲೇ ಇದ್ಲು. ಗಾನ, ಅತಿಕ್ಷು, ನಾವು ಆಲ್ಮೋಸ್ಟ್ ನಮ್ಮ ಫ್ಯಾಮಿಲೀಸ್ ಎಲ್ಲರೂ ಇದ್ದರು. ಅಲ್ಲೇ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಪಕ್ಕದಲ್ಲಿ ಇನ್ನೊಂದು ದೇವಸ್ಥಾನ ಇದೆ, ಆಂಜನೇಯನ ದೇವಸ್ಥಾನ, ಹನುಮಂತನ ದೇವಸ್ಥಾನ, ಅದಕ್ಕೆಲ್ಲ ಪೂಜೆ ಮುಗಿಸ್ಕೊಂಡು, ಅಂದರೆ ಅಜ್ಜಿಯ ತವ್ರ ಮನೆ ಅಲ್ಲೇ ಇರೋದು, ಅವ್ರ ಮನೆ ಪಕ್ಕನೇ ಇರೋದು ಈ ದೇವಸ್ಥಾನ. ಮತ್ತು ಇವರೆಲ್ಲ ನೋಡಿ ಹಲಸಿನ ಹಣ್ಣು ಇದೆ ಮರದಲ್ಲಿ, ಅದಕ್ಕೆ ಕಿತ್ತಿಸ್ಕೊತಾ ಇದ್ರು. ಪಕ್ಕದಲ್ಲಿ ಇನ್ನೊಂದು ದೇವಸ್ಥಾನ ಇತ್ತು, ನಾವು ಅದಕ್ಕೂ ಹೋಗ್ಬಿಟ್ಟು ಆಮೇಲೆ ನಾವು ಬೆಂಗಳೂರಿಗೆ ರಿಟರ್ನ್ ಆದ್ವಿ. ಬರೋಷ್ಟರೊಳಗೆ ಸಂಜೆ ಆಗಿಬಿಟ್ಟಿತ್ತು, ಆಲ್ಮೋಸ್ಟ್ 5 o'clock 5:30 ಮೇಲೆ ಆಗಿತ್ತು. ಧೃತಿ ಬಂದಿರಲಿಲ್ಲ, ಅದಕ್ಕೆ ನಾವು ಮಾತ್ರ ಹೋಗಿದ್ದು. ಅವರು ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ರಂತೆ, ಅದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ರು, ಎಲ್ಲರೂ ಹೋಗಿದ್ವಿ. ಅದಾಗಿ ಅದೇ ನೆಕ್ಸ್ಟ್ ವೀಕು ನಾನು ನನ್ನ ಫ್ರೆಂಡ್ಸ್ ಎಲ್ಲ ವರಮಹಾಲಕ್ಷ್ಮಿಗೆ ಶಾಪಿಂಗ್ ಮಾಡೋಣ ಅಂದ್ಬಿಟ್ಟು ಚಿಕ್ಕಪೇಟೆಗೆ ಹೋಗಿದ್ವಿ. ಇದು ರಾಘವೇಂದ್ರ ಸಿಲ್ಕ್ ಅಂತ ಚಿಕ್ಕಪೇಟೆಯಲ್ಲೇ ಬರುತ್ತೆ, ಚಿಕ್ಕಪೇಟೆ ಸುದರ್ಶನ್ ಲೈನಲ್ಲೇ ಇರೋದು ಈ ಅಂಗಡಿ. ನಾನು ಆಲ್ರೆಡಿ ಇಲ್ಲಿ 3 times ಹೋಗಿದ್ದೀನಿ. ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಮತ್ತು ಸ್ಯಾರಿ ಎಲ್ಲ ಇಲ್ಲೇ ತೊಗೊಂಡಿದ್ದು. ತುಂಬ ಚೆನ್ನಾಗಿದೆ ಇಲ್ಲಿ ಸ್ಯಾರಿ. ಆಷಾಢಕ್ಕಿಂತ 50% ಡಿಸ್ಕೌಂಟ್ ಇತ್ತು. ಅದಾದಮೇಲೆ ರಿಟರ್ನ್ ಗಿಫ್ಟ್ ತೊಗೊಳ್ಳೋಣ ಅಂತ ಬಂದ್ವಿ. ಇದು ಅಷ್ಟೇ, ಅಲ್ಲಿ ರಾಜಾ ಮಾರ್ಕೆಟ್ ಒಳಗಡೆ ಇದೆ. ಇಲ್ಲಿ ನಾನು ರಿಟರ್ನ್ ಗಿಫ್ಟ್ ಎಲ್ಲ ಆಲ್ಮೋಸ್ಟ್ ಇಲ್ಲೇ ತೊಗೊಳ್ಳೋದು. ಅದನ್ನೆಲ್ಲ ತೊಗೊಂಡು ಮತ್ತು ಬೇರೆ ಏನೇನು ಪರ್ಚೇಸಿಂಗ್ ಇದೆ ಅದನ್ನೆಲ್ಲ ಮುಗಿಸ್ಕೊತಾ ಇದ್ವಿ. ನಾವು ಹೋಗಿದ್ದು ವರ್ಕಿಂಗ್ ಡೇ ಆದ್ರಿಂದ ಅಷ್ಟು ರಶ್ ಇರಲಿಲ್ಲ, ಯಾಕೆಂದರೆ ನಾವು ಆಷಾಢ ಸ್ಟಾರ್ಟ್ ಆಗೋ ಟೈಮ್ಗೆ ಹೋದ್ವಲ್ಲ, ಅದರಿಂದ ಅಷ್ಟೇನು ರಶ್ ಇರಲಿಲ್ಲ. ಸಾಟರ್ಡೆ ಸಂಡೇ ಆದರೆ ತುಂಬ ರಶ್ ಇರುತ್ತೆ. ನಾವು ಸಾಟರ್ಡೆ ಸಂಡೇ ಹೋಗಲ್ಲ, ಮತ್ತು ನಾನು ನನ್ನ ಫ್ರೆಂಡ್ಸ್ ಇಬ್ಬರು ಇದ್ದಾರೆ, ನಾವೆಲ್ಲ ಹೋಗಿದ್ವಿ. ಅದಾದಮೇಲೆ ಮತ್ತೆ ನೆಕ್ಸ್ಟೂ ಸಹ ಚಿಕ್ಕಪೇಟೆಗೆ ಹೋಗಿ ನಾನು ಸ್ವಲ್ಪ ಡ್ರೆಸ್ಸಸ್ ತೊಗೊಬಂದೆ. ಇದು ಮಹಾವೀರ್ ಫ್ಯಾಷನ್ ಅಂತ, ಇದು ಅಷ್ಟೇ ಚಿಕ್ಕಪೇಟೆ ಮೇನ್ ರೋಡು, ಅಂದರೆ ಸುದರ್ಶನ್ಗೆ ಹೋಗೋ ಲೈನಲ್ಲೇ ಲೆಫ್ಟ್ ಸೈಡಲ್ಲಿದೆ. ಈ ಶಾಪಲ್ಲಿ ತುಂಬ ಡ್ರೆಸ್ಸಸ್ಸು ಚೆನ್ನಾಗಿದೆ, ಅಂದರೆ ಪರವಾಗಿಲ್ಲ, ಕಡಿಮೆನೂ ಇದೆ. ಡೈಲಿ ವೇರ್ಗೆ ಮತ್ತು ಚಿಕ್ಕ ಫಂಕ್ಷನ್ಗೆಲ್ಲ, ಅಂದರೆ ನಾವು ಆಲ್ಮೋಸ್ಟ್ ಸೀರೆನೇ ಉಡೋದ್ರಿಂದ ಟೆಂಪಲ್ಗೆ, ಯಾವುದಾದ್ರು ಬರ್ಡೇಗೆ ಅದಕ್ಕೆಲ್ಲ ಡ್ರೆಸ್ಸಸ್ ಹಾಕ್ಕೋಬೋದು. ಚೆನ್ನಾಗಿದೆ, ಮತ್ತು ಕ್ಲಾತು ಸಹ ಚೆನ್ನಾಗಿದೆ ಕ್ಲಾತ್ ಎಲ್ಲ. ಇಲ್ಲಿ ಹೋಲ್ಸೇಲ್ ಜಾಸ್ತಿ ಪರ್ಚೇಸ್ ಮಾಡ್ತಾರೆ, ರೀಟೇಲು ಕೊಡ್ತಾರೆ. ಅದಾದಮೇಲೆ ನಾವು ಸ್ವಲ್ಪ ಇನ್ನೂ ಕೆಲವು ಶಾಪಿಂಗ್ ಇತ್ತು, ಅದನ್ನು ಸಹ ಮುಗಿಸ್ಕೊಂಬಿಡೋಣ ಅಂತ ಮುಗಿಸ್ಕೊತಾ ಇದ್ವಿ. ಮತ್ತು ಸುದರ್ಶನ್ಗೆ ಊಟಕ್ಕೆ ಅಂತ ಬಂದ್ವಿ. ಅಲ್ಲಿ ಸ್ಯಾರೀಸ್ ಎಲ್ಲ ಇತ್ತಲ್ಲ, ಅದನ್ನೇ ಒಂದು ರೌಂಡ್ ನೋಡ್ತಾ ಇದ್ವಿ, ಯಾವುದಾದ್ರೂ ಚೆನ್ನಾಗಿದ್ರೆ ತೊಗೊಳ್ಳೋಣ ಅಂತ. ಯಾಕೋ ನಮ್ಗೆ ಇಷ್ಟ ಆಗಲಿಲ್ಲ. ಅದಾದಮೇಲೆ ಮತ್ತೆ ನಾವು ಊಟ ಮಾಡೋಣ ಅಂತ ಸುದರ್ಶನ್ ಮೇಲ್ಗಡೆನೇ ಊಟಕ್ಕೆ ಬಂದ್ವಿ. ರಶ್ ಏನಿಲ್ಲ ನೋಡಿ, ಖಾಲಿನೇ ಇದೆ. ಸಾಟರ್ಡೆ ಸಂಡೇ ಹೋದ್ರಂತೂ ಇಲ್ಲಿ ನಿಲ್ಲೋಕ್ಕೂ ಜಾಗ ಇರಲ್ಲ, ಅಷ್ಟು ರಶ್ ಇರುತ್ತೆ. ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಬಂದುಬಿಟ್ವಿ. ನಾವು ಹೋಗ್ತಾ ಬಸ್ಸಲ್ಲಿ ಹೋಗಿದ್ವಿ, ಬರ್ತಾ ಆಟೋದಲ್ಲಿ ಬಂದುಬಿಟ್ವಿ. ಲೇಟ್ ಆಗಿತ್ತಲ್ಲ 5 o'clock, ಅದರಿಂದ ಆಟೋದಲ್ಲೇ ಹೋಗೋಣ ಅಂದ್ಬಿಟ್ಟು ಆಟೋದಲ್ಲೇ ಬಂದ್ವಿ. ನಾವು ಮನೆಗೆ ಬರೋಷ್ಟೊಳಗೆ 6 o'clock ಆಗಿಬಿಟ್ಟಿತ್ತು. ಮತ್ತು ಅದಾದಮೇಲೆ ನಮ್ಮ ಮನೆಯವ್ರದ್ದು ಜುಲೈ 30 ಅವ್ರ ಬರ್ಡೇ ಇತ್ತು. ಅದಕ್ಕೆ ನಾವು ಇಲ್ಲೇ ಮಲ್ಲೇಶಪಾಳ್ಯದಲ್ಲಿ ಗಣೇಶನ ದೇವಸ್ಥಾನ ಮತ್ತು ಸಾಯಿಬಾಬಾ ಟೆಂಪಲ್ಗೆ ಹೋಗಿದ್ವಿ. ಹಿಂದಿನ ದಿನ ಗುರುಪೂರ್ಣಿಮೆ ಇತ್ತಲ್ಲ, ಅದಕ್ಕೆ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದೇ ರೀತಿ. ಥ್ಯಾಂಕ್ ಯು.